ಸರ್ ಮತ್ತೆ ಮನೇಲಿ ದನ ಕರುಗಳನ್ನ ಸಾಕಿದ್ರಿ ಅಂತ ಹೇಳಿದ್ರಿ, ಆ ದನ ಕರುಗಳು ಎಲ್ಲಾನು ಸೇಫ್ ಆಗ್ಲಿ ಅಂತ ಬಿಟ್ರಿ, ಎಲ್ಲ ಉಳ್ಕೊಂಡಿದಾವ ಅಥವಾ ಕೊಚ್ಚಿ ಹೋಗಿದಾವ ಸರ್? ಎಲ್ಲ ಕೊಚ್ಚೋಗಿದೆ ಸರ್, ಎಲ್ಲ ಕೊಚ್ಚೋಗಿದ್ದಾವೆ. ಒಂದ್ ದನಗಳು ಇಲ್ಲ, ಎಲ್ಲ ಕೊಚ್ಚೋಗಿದ್ದಾವೆ. ಏನ್ ಮಾಡಕ್ಕದ್ದು, ಕೂಲಿ ಮಾಡಿ ಅವ್ರು ಏನೋ ಸಂಪಾದನೆ ಮಾಡಿದ್ರು, ಎಲ್ಲ ಹೋಗಿದೆ ಸರ್. ಇಲ್ಲಿ ಏನೂ ಮಾಡಕ್ಕಾಗಲ್ಲ. ನಮ್ಮ 4 ರಾಸ 6 ರಾಸಲಿ 7 ಉಳ್ದವ. ಅವು ಎಲ್ಲಿ ಸೇರಿವ ಏನು ಗೊತ್ತಿಲ್ಲ, ಅವು ಸಿಕ್ಕಿಲ್ಲ. ಇನ್ನು 4 ರಾಸ ನಮ್ಮ ಕಣ್ಣಾರ ಹೋಯ್ತಿರ ನೋಡಿದ್ರೆ ಹೊಟ್ಟೆ ಕಿಚ್ಚು ಎಲ್ಲ ಕೊಚ್ಕೊಂಡಿಯ ಅಂತಂತ ಎಮ್ಮ 16 ರಾಸ ಎಮ್ಮ ಕೊನೆಗೆ ನಮ್ಮ ಬೇರೆ ತಮಿಳ್ನಾಸ ಹುಡುಗರು ಮೇಯಿಸ್ತಿದ್ರು, ಅವು ಹೊಂಟಾಗಿದ್ದಾವೆ. ಎಲ್ಲ ಫುಲ್ಲು. ಊರೇ ಇಲ್ಲ ಅಂದ್ಮೇಲೆ ಇಲ್ಲಿ ದನ ಕರು ಎಲ್ಲಿ ಇರ್ತವೆ ಸರ್, ಎಲ್ಲ ಹೊಂಟಾಗ ಕೊಟ್ಟಗ ಅಂತ ಕಟ್ತಿರೋ ಎಲ್ಲ ಭಸ್ಮ. ಸರ್ ಈಗ ಕೊಚ್ಕೊಂಡು ಬಂದ ಸಂದರ್ಭದಲ್ಲಿ ಬರೀ ನೀರ್ ಮಾತ್ರ ಬರ್ತಿತ್ತಾ ಅಥವಾ ಇಡೀ ಬೆಟ್ಟ ಗುಡ್ಡಗಳೇ ಉರ್ಕೋ ಬರ್ತಿತ್ತ? ಅದ್ರ ಬಗ್ಗೆ ಗೊತ್ತಾ? ಬೆಟ್ಟ ಗುಡ್ಡ ಏನೋ ಕಸ್ತಿಲ್ಲ, ಆದ್ರೆ ಮರಗಳು ಮಾತ್ರ ಫುಲ್ಲು ಮನ ಮಠ ಇವು ಹೊಡ್ಕೊಂಬತ್ತಿತ್ತೆ ಹೊರ್ತು ಬೆಟ್ಟ ಒಂದು ನಾವು ಕಾಡ್ಲೆ ಇದ್ದವ್ರಲ್ವ, ಕಾಡ್ಲು ಗೊತ್ತಾಯ್ತಿಲ್ಲ. ಬೆಟ್ಟ ಏನೋ ಕಸ್ತಿಲ್ಲ, ಬರ ನೀರು ಉಸ್ಲಿ ಸೇತ್ವ ಹೊಡೆದಾಗಿ. ಆ ಸೇತ್ವ ಒಂದು ಹೊಡೆದೇ ಇದ್ರೆ ಅವಾಯ್ಡ್ ಮಾಡ್ಬೋದಾಯ್ತು, ಎಲ್ಲ ಪ್ರತಿಯೊಂದು ಮಂದಿನೂ ಅವಾಯ್ಡ್ ಮಾಡ್ಬೋದಾಯ್ತು. ಆ ಸೇತುವೆ ಹೊಡೆದ್ಮೇಲೆ ಎಲ್ಲಿ ಅವಾಯ್ಡ್ ಮಾಡ್ತೀರಿ? ಅದರಲ್ಲಿ ಮೊದ್ಲಿಂದು ಅದು ಈ ಕಾಲದಲ್ಲ, ಅದು ಸೇತುವೆ ಸುಮಾರು ಕಾಲದ ಸೇತುವೆ. ಅದು ಅವಾಯ್ಡ್ ಆಗಿ ಅದು ಕೊರೆದು ಅವಾಯ್ಡ್ ಆಗಿತ್ತು. ಬರ ರೌಸ್ಲಿ ಥರ ಆಗಿದೆ ಸರ್. ಈಗ ನೀವು ಚೂರಲ್ ಮಲೆಗೆ ಹೋಗಿ ಎಷ್ಟು ವರ್ಷ ಆಗಿತ್ತು, ಮತ್ತೆ ಯಾವ ಉದ್ದೇಶಕ್ಕೆ ಹೋಗಿದ್ರಿ ಸರ್ ನೀವು ಅಲ್ಲಿಗೆ? ನಾವು ಉದ್ದೇಶವಾದ್ದು ನಮ್ಮ ಅಣ್ಣ ಕಟ್ಲಿಕ್ಕೆ ಹೋದ್ದು. ಒಂದು 5 ಸೀಟು 5 ದಿನ ಹೋದೆ ಅಷ್ಟೇ. ನಾ ಏನು ಜಾಸ್ತಿ ದಿನ ಹೋಗೇನಿಲ್ಲ. 5 ದಿನ ನಮ್ಮ ಅಣ್ಣಗೆ ಕಟ್ಲ ಮಾಡಿಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡಿ ಬಿಟ್ಬಿಟ್ಟು ಬರೋ ಅಂದ್ಬಿಟ್ಟು ನಾವಾದ್ದು ಯಾವತ್ತೆ ಉದ್ದೇಶಕ್ಕೆ ನಮ್ಮ ಮನೇಲಿ ಏನೋ ತೊಂದರೆ ಆಯ್ತಲ್ಲ, ಏನು ಮಾಡೋ ಅಂದ್ಬಿಟ್ಟು ಮಠ ತೊಗೊಳ್ಳಲೇಬೇಕಲ್ಲ, ಅದಕ್ಕೋಸ್ಕರ ನಾವು ಆದ್ದು. ನಮ್ಮ ಇನ್ನು ಒಬ್ಬರಿಯ ನಮ್ಮ ಅಣ್ಣಗಿರೋದು ಒಬ್ಬನೇ ಮಗ, ಒಂದು ಹೆಣ್ಣು ಮಗ ಬೇರೆಯವ್ರಿಗೆ ಊಟಕ್ಕೆ ಕೊಟ್ಟಿದ್ದೀವಿ. ಅವರೆಲ್ಲ ಬಂದು ನಿಂತ್ಕೊಂಡು ಮಾಡಿರ, ನಾವು ನಮ್ಮ ಮಗನ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ವ್ಯವಸ್ಥೆ ಮಾಡೋ. ನಮ್ಮ ದ್ಯಾವಮಣಕ್ಕ ಅಂತ ಒಬ್ರು ಇದ್ದಾರೆ ನಮ್ಮ ಹತ್ಗ ಮೇಪಾಡಿಲಿ, ಅವರು ಕೂಡ ಅಲ್ಲೇ ಇದ್ದರು. ನಮ್ಮ ಹತ್ಗೂ ನಮ್ಗೆ ತಾಯಿ ಇವರೇ ಅಲ್ವಾ, ಅವರೆಲ್ಲ ಇದ್ದು ನಾವು ಒಟ್ಟಿಗೆ ಕುಟುಂಬಿ ಅಲ್ಲೇ ಇದ್ದು. ಸರ್ ಈಗ ಕೊನೆಯದಾಗಿ ಈಗ ಬದುಕುಳಿದಿದ್ದಾರೆ ನಿಮ್ಮ ಕುಟುಂಬಸ್ಥರು, ಬಾಕಿಯವರೆಲ್ಲ ನಿಮ್ ಅಲ್ಲಿ ಇದ್ದಂತ ಸಂಪೂರ್ಣವಾಗಿ ಪ್ರದೇಶವೇ ಕೊಚ್ಚಿ ಹೋಗಿದೆ, ಏನ್ ಹೇಳ್ತೀರಾ ಸರ್ ಕೊನೆಯದಾಗಿ ನೀವು? ಕೊನೆಯಾಗದಂತೆ ನಾವು ಒಂದು 10 ಸೀಟ 12 ಸೀಟ ಇರ್ಬೋದು ಸರ್ ಅಷ್ಟೇ. ಎಲ್ಲ ಔಟು, ಎಲ್ಲ ಕೊಚ್ಕೊಂಡೇ ಹೋಗಿರೋದು. ಮನ ಮಠ ಎಲ್ಲ ಮಕ್ಕ ಮರಿ ಎಲ್ಲನೂ ಕೊಚ್ಕೊಂಡೋಗಿದೆ. ನಮ್ಮ ಮನೆ ಪಕ್ಕದ ಒಂದು 6 ತಿಂಗಳು 9 ತಿಂಗಳು ಬಸ್ರಿ ಪಾಪ ಒಳ್ಳೆ ಹುಡುಗ, ಅವ ಅಂತ ಹೊಂಟಾಗಿದ್ದಾನೆ ಸರ್. ಗಂಡ ಹೆಡ್ತಿಬ್ರು, ಅದು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೋಗಿರೋದು, ಒಳಗೆ ಕೊಚ್ಕೊಂಡು ಹೋಯ್ತಿರೋದು. ನಮ್ಮ ಅಣ್ಣ ಪಕ್ಕದಲ್ಲೇ ಹೋಯ್ತಾ ಇದ್ದಿರೋ, ಯಾರು ತಾನೇ ಇದು ಮಾಡಿಲ್ಲ, ಎಲ್ಲ ಕಿರ್ಚ್ಕೊಳ್ಳೋದಂತೇನೆ ಎಲ್ಲವೇ ಔಟಯ್ಯ. ಎಲ್ಲೋ ಹೊಡ್ಕೊಂಡು ಹೋಯ್ತಾ ಇರ್ತಿಲ್ಲ, ಎಲ್ಲಿ ತಡಂಗೆ ಮಾಡಿದ್ದು. ನಾವು ಕುಂದನ್ ಮ್ಯಾಗ ನಿಂತ್ಕೊಂಡು ನಾವು ವ್ಯವಹಾರ ಮಾಡೋಕ್ಕದ್ದು ಏನೂ ಅವಕಾಶ ಮಾಡೋಕ್ಕಂಗಿಲ್ಲ ಸರ್. ಈಗ ಅವರು ಕೊಚ್ಕೊಂಡು ಹೋಗ್ತಿದ್ರು ಅಂದ್ರೆ, ಕೊಚ್ಕೊಂಡು ಹೋದ ಸಂದರ್ಭದಲ್ಲಿ ಯಾರು ಕೂಡ ರಕ್ಷಣೆಗೆ ಮುಂದಾಗಿಲ್ವಾ ಸರ್? ಎಲ್ಲ ಸಾಕಷ್ಟು ಫೋರ್ಸ್ ಆಗಿ ನೀರು ಹೋಗ್ತಿತ್ತ ಹೇಗೆ? ಸಖತ್ ನೀರಿಯ ಸೇತುವೆ ಹೊಡೆದಾದ್ಮೇಲೆ ನೀರು ಬರ್ದೆ ಏನು ಮಾಡ್ತದೆ ಸರ್, ಅಲ್ಲ ಏನೂ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ಯಾರೇ ಬಂದರೂ ಅವಾಯ್ಡ್ ಮಾಡೋಕ್ಕಾಯ್ತಿರ್ಲಿಲ್ಲ, ಎಂಥ ಇದಾದ್ರೂ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ಅಷ್ಟು ಮರ ಮಂಡಿನೆಲ್ಲ ನಾವು ಕಸ ಮಾಡ್ಕೊಂಡು ಒತ್ಕೊಂಡು ಹೋಯ್ತಿರಾಗ ಯಾರ ತಾನೇ ಹೋಗಿ ನುಗ್ಗಿರೋ, ಯಾರೂ ಆಗಕ್ಕೆ ಮಾಡೋಕ್ಕಾಗಿಲ್ಲ. ಮನ ಮಠ ಕಳ್ಕೊಂಡಿರೋರು ಎಷ್ಟೋ ಜನ ಅವರ, ಆ ಬದುಕುಳಿದಿರೋರ ಒಂದು 10 ಸೀಟ 12 ಸೀಟ ಅಲ್ಲಿರೋರು ಆ ಪಾಡಿಲಿ, ಪಕ್ಕದೆಲ್ಲ ಹೋಯ್ತು. ಓಕೆ, ಇದಿಷ್ಟು ಬದುಕುಳಿದ ಕನ್ನಡಿಗ ಸ್ವಾಮಿ ಶೆಟ್ಟಿ ಅವರ ಮಾತುಗಳಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ತ್ರೇಮಕಪುರ.